ಶೇಕಡ 60-40ರಷ್ಟು ಕನ್ನಡ ನಾಮಫಲಕ ಮತ್ತೆ ಇನ್ನುಳಿದಂತ ಭಾಷೆಯನ್ನು ಬಳಕೆ ಮಾಡಿಕೊಳ್ಳಕ್ಕೆ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಸೊ ಇವತ್ತಿಗೆ ಅದು ಡೆಡ್ಲೈನ್ ಅಂತ್ಯವಾಗ್ತಾ ಇದೆ. ಶೇಕಡ 60ರಷ್ಟು ಕನ್ನಡ ಬಳಕೆಗೆ ಆಗ್ರಹಿಸಿ ಕನ್ನಡ ಒಕ್ಕೂಟದಿಂದ ಕಾಲ್ನಡಿಗೆ ಜಾಥಾ ಕೂಡ ನಡೆದಿದೆ. ಕನ್ನಡ ಹೋರಾಟದ ಒತ್ತಡಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ತರೋದಲ್ಲ, ನಾಳೆ ಇಂಗ್ಲಿಷ್ ನಾಮಫಲಕಗಳು ಇರುವ ಭಾಗಗಳಲ್ಲಿ ಹೋರಾಟ ತೀವ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಕನ್ನಡ ಬಳಸದವರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ನಾಳೆಯಿಂದ ಆಂಗ್ಲ ನಾಮಫಲಕಗಳು ಕಂಡ್ರೆ ಮಸಿ ಬಳಿತೀವಿ ಅಂತಾನೂ ಹೇಳಿದ್ದಾರೆ. ಸೊ ಹೋರಾಟಗಾರರಿಂದ ಈಗ ಭಾಷಣವನ್ನೆಲ್ಲ ಮಾಡಿದ್ದಾರೆ. ಕಾಲ್ನಡಿಗೆ ಜಾಥಾ ಮುನ್ನವೇ ಹೋರಾಟಗಾರನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದನ್ನ ಬಾಯ್ಕಾಟ್ ಮಾಡೋದು ಸರ್ಕಾರ, ವೈಲೇಷನ್ ಮಾಡೋದು ಸರ್ಕಾರ. ನೋಡಿ ಆದೇಶ ಹೊರಡಿಸಿದ್ದಾರೆ, 28 ತಾರೀಕು ಗಡುವು ಪಡೆಯುತ್ತಾರೆ. ಸೊ ಕನ್ನಡ ಹೋರಾಟಗಾರರು ಅಲ್ಲಿ ಮೆರವಣಿಗೆ ಹೋಗೋಕ್ಕಿಂತ ಮುಂಚೆನೆ, ಕಾಲ್ನಡಿಗೆ ಜಾಥಾ ಮಾಡೋಕ್ಕಿಂತ ಮುಂಚೆನೆ ಅವ್ರನ್ನ ಪೊಲೀಸರು ವಶಕ್ಕೆ ಪಡಿತಾರೆ ಅಂತಂದ್ರೆ ಏನದರ ಅರ್ಥ? ಅವ್ರೇನು ಯಾವ ಕೆಲಸಕ್ಕೆ ಬಂದಿದ್ದಾರೆ? ಶೇಕಡ 60ರಷ್ಟು ನಾಮಫಲಕ ಅಳವಡಿಕೆಗೆ ಡೆಡ್ಲೈನ್ ಮುಗಿತಾ ಇದೆ. ನೀವು ಇನ್ನೂ ಕೂಡ ಅದನ್ನು ಎಚ್ಚರಿಸಿಲ್ಲ. ಹಲವು ಕಡೆಗಳಲ್ಲಿ ಇನ್ನೂ ನಾಮಫಲಕಗಳು ಇಂಗ್ಲೀಷ್ನಲ್ಲೇ ಇವೆ. ಅದನ್ನು ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡದೇ ಇದ್ರೆ ನಾವು ನಾಳೆ ಮಸಿ ಬಳಿತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಅಷ್ಟು ಬೇಗ ವಶಕ್ಕೆ ತಗೊಳ್ತೀರ? ಕನ್ನಡಕ್ಕಾಗಿ ನಮ್ಮ ಹೋರಾಟವನ್ನು, ನಮ್ಮ ಜೀವನವನ್ನೇ ಮುಡುಪಾಗಿಡ್ತೀವಿ. ಎಲ್ಲೇ ತನಕ ಕನ್ನಡವನ್ನ ಬಳಸಲ್ಲ ಈ ಪರಭಾಷಿಕರು, ಆ ಪರಭಾಷಿಕರ ವಿರುದ್ಧ ನಮ್ಮ ಹೋರಾಟ ನಿರಂತರ. ಇವತ್ತು ಶಾಂತಿಯಿಂದ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ದು, ಆದ್ರೆ ಪೊಲೀಸ್ ಇವತ್ತು ಹತ್ತಿಕ್ಕಿ ನಮ್ಮನ್ನ ಬಂಧಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಇವತ್ತು ಕನ್ನಡದ ಅಭಿಯಾನಕ್ಕೆ ಇವತ್ತು ಸರ್ಕಾರವನ್ನೇ ತಡೆ ಹಿಡಿದಿದೆ. ನಾಳೆ ತನಕ ಗಡುವು ಕೊಡ್ತೀವಿ. ನಾಳೆ ಏನಾದ್ರು ತಪ್ಪಿದ್ರೆ ಇಡೀ ಕರ್ನಾಟಕ ಹತ್ತೂರಿತಾ ಇದೆ. ದಯಮಾಡಿ ಪೊಲೀಸ್ನವರು ಅವರು ಕನ್ನಡಿಗರಿದ್ದಾರೆ, ಕನ್ನಡಿಗರ ಪರವಾಗಿ ಇರಬೇಕು ಅಂತ ನಾವು ನಮ್ಮ